ನಾಗಣ್ಣ ನಾಗಣ್ಣ ಬಂದ್ಯಾ ನನ್ನಪ್ಪ. ಒಳ್ಳೆ ಸಮಯಕ್ಕೆ ಬಂದ್ಬಿಟ್ಟೆ ನಾಗಣ್ಣ, ಒಳ್ಳೆ ಸಮಯಕ್ಕೆ ಬಂದ್ಬಿಟ್ಟೆ. ಪಂಚಾಯತಿ ಕಟ್ಟೆ ಮಧ್ಯೆ ಬರ್ತೀಯಲ್ಲ, ಹಳ್ಳೆಗಾರನೇನ ನೀನು? ಬೋರ ಎಲ್ಲ ನೋಡ್ತೀಯ, ತಳ್ಳಗಾಕ ಅವನ್ನ. ಯಾವ ಜನರ ಸಂಪರ್ಕವೂ ಇಲ್ಲದೆ ತನ್ನದೇ ಆದ ಸ್ವತಂತ್ರ ಪಾಳ್ಯವೇ ನಮ್ಮ ಈ ಚಂದ್ರಾಪಾಳ್ಯ. ಮುಗ್ಧ ಜನರ ನಡುವೆ ನಡೆಯುವ ಈ ಕಥೆ ಕೇವಲ ಕಾಲ್ಪನಿಕವಲ್ಲ, ಇದೊಂದು ಸತ್ಯ ಘಟನೆ. ಓಂ ಗಣ್ಯಪಾತ್ರಂ ಮದೋ ಪೂರ್ಣಂ ದದಾತಿ ಮದೋ ವ್ಯೋತಾನೇತಿ ಏಕತಾ ಬ್ರಹ್ಮಣ ಉಪಹರತಿ ಏಕಥೈವ ಯಜಮಾನಸ್ಯ ಆಯುಸ್ತೇಜೋ ದದಾತಿ ಇತಿ ಶ್ರೀ ಭೀಮಲಿಂಗೇಶ್ವರ ಸ್ವಾಮಿ ಕರ್ಪೂರ ನೀರಾಜನಂ ಸಮರ್ಪಯಾಮಿ. ಪರಮೇಶ್ವರ, ಈ ಪರೀಕ್ಷೆಯಲ್ಲಿ ಜಯ ಸಿಗೋ ಹಾಗೆ ಮಾಡಪ್ಪ. ಏನ್ ಲಕ್ಷ್ಮಿ, 12 ದಿವಸದಿಂದ ಕಾಣ್ಲಿಲ್ವಲ್ಲಮ್ಮ? ಪರೀಕ್ಷೆ ಇತ್ತಲ್ಲ, ದಿನ ಇಲ್ಲಿಂದ ನಗರಕ್ಕೆ ಹೋಗ್ಬರೋದ್ ಕಷ್ಟ ಅಂತ ಅಲ್ಲಿ ನನ್ನ ಸ್ನೇಹಿತೆ ಬಂದು ಹೇಳ್ಕೊಂಡಿದ್ದೆ. ಹೌದಾ? ತಗೊಮ್ಮ ಪ್ರಸಾದ. ಲಕ್ಷ್ಮಿ, ಅಲ್ಲೋಡಲ್ಲಿ ಯಾರು ಬರ್ತಿದ್ದಾರೆ ಅಂತ. ರಾಮ, ಯಾಕ್ರಮ್ಮ ಹಾಗೆ ನಿಂತ್ಬಿಟ್ಟೆ? ಓ, ನನ್ ಮೇಲೆ ಕೋಪನಾ? ಏನ್ ಮಾಡೋದು ಹೇಳು? ಪರೀಕ್ಷೆ ಇತ್ತಲ್ಲ, ನಾನ್ ಪಾಸ್ ಆಗ್ಬೇಡ್ವಾ? ಅದಕ್ಕೆ ಲೇಟ್ ಆಯ್ತು. ಇನ್ಮೇಲೆ ನಿನ್ ಬಿಟ್ಟು ನಾನೆಲ್ಲೂ ಹೋಗಲ್ಲ, ಸರಿನಾ? ಯಾಕೆ ನಂಬಲ್ವಾ? ನಿನ್ ನಾಳೆ ನನ್ ಜಾಣ ಮರಿ. ಲಕ್ಷ್ಮಿ, ಅಪ್ಪ ಕಾದಿರ್ತಾರೆ, ಬಾರೆ. ರಾಮ, ಬಾ. ಅಮ್ಮ, ಲಕ್ಷ್ಮಿ ಬಂದ್ಯಮ್ಮ, ಬಂದ್ಯಾ ನನ್ ತಾಯಿ? ಪರೀಕ್ಷೆ ಮುಗಿತೀನಿ, ಚೆನ್ನಾಗಿ ಬರ್ದಿದ್ಯಾ? ಖಂಡಿತ ಪಾಸ್ ಆಗ್ತೀನಮ್ಮ. ಹೌದಾ ತಾಯವ್ವ? ಅಪ್ಪ ಇನ್ನು ಬರ್ಲಿಲ್ವಾ? ಬರ್ಬೇಕಾಗಿತ್ತಲ್ಲ ನಿಮ್ಮಪ್ಪ. ಪ್ರತಿ ವರ್ಷ ನೀನ್ ನೋಡ್ಬೇಕು ಅಂತ ಹೊತ್ತಿಗೆ ಮುಂಚೆ ಬಂದು ಕಾದಿರ್ತಾ ಇದ್ದ. ಇವತ್ ಯಾಕೆ ಇನ್ನೂ ಬರ್ಲೇ ಇಲ್ವಲ್ಲ? ಇನ್ನೇನ್ ಬರ್ಬೋದು ಕಣೆ, ಒಳಗ್ ಬಾ, ಕೂತ್ಕೋ. ಬರೆ. ಅಪ್ಪ, ಅಪ್ಪ ತಗೋವ್ವ, ಹೂವ ಬಳೆ ಎಲ್ಲ ತಂದಿದ್ದೀನವ್ವ. ನೀನ್ ಚೆನ್ನಾಗಿದ್ಯಾವ? ನೀನ್ ಚೆನ್ನಾಗಿದ್ದೀಯನಪ್ಪ? ನಾನ್ ಚೆನ್ನಾಗಿದ್ದೀನವ್ವ. ನೀನ್ ನೋಡ್ಬೇಕು ಅಂತ ಮನ್ಸದೆಷ್ಟು ಅಡ್ಗುಟ್ಟಿತ್ತು ಗೊತ್ತೇನವ್ವ? ತಾಯವ್ವ, ಮಾಮೂಲಂತೆ ನನ್ ಮಗಳು ಸಂಜೆ ಗಂಟ ನಿಮ್ಮನೆಗೆ ಇರ್ತಾಳೆ, ಆಮೇಲೆ ನಗರಕ್ಕೆ ಹೊಂಟೋಯ್ತಾಳೆ. ಅಪ್ಪ, ಇನ್ಮೇಲೆ ನಗರಕ್ಕೆ ಹೋಗ್ಬೇಕಾಗಿಲ್ಲ, ನನ್ ಓದ್ ಮುಗೀತಲ್ಲ, ಬಾಪ ಪಾಳ್ಯಕ್ಕೆ ಹೋಗೋಣ. ಬೇಡ ಕಣವ, ಬೇಡ. ಯಾಕಪ್ಪ? ನಿನ್ನಂತೆ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಯಾರೇ ಆಗಿರ್ಲಿ ನನ್ ಪಾಳಿದಾಗ ಇರಂಗಿಲ್ಲ ಕಣವ. ನೀನಿರೋದ್ ನನ್ಗೊಬ್ಬಳೆ ಮಗಳು, ನಿನ್ನ ಕಳ್ಕೊಂಡು ನಾನು ಹೆಂಗವ ಬರ್ತಿರ್ಲಿ? ಪಾಳಿಗೆ ಬರ್ತೀನಿ ಅನ್ನೋ ಆಸೆ ಮಾತ್ರ ಕನಸು ಮನಸ್ಸಾಗೂ ಇಟ್ಕೋಬೇಡ ಕಣವ, ಕನಸು ಮನಸ್ಸಾಗೂ ಇಟ್ಕೋಬೇಡ. ಯಾಕಂದನಪ್ಪ? ನಿಮ್ ಪಾಳ್ಯದಲ್ಲಿ ಆ ಗೌಡರ ವಿರುದ್ಧ ಹೋರಾಡೋಕೆ ಯಾವ ಗಂಟು ಇಲ್ವಾ? ಅವನ ಆಡಳಿಸೋಕೆ ಯಾರಿಗೂ ತಾಕತ್ತೇ ಇಲ್ವಾ? ಇಲ್ಲ ಕಣವ, ಇಲ್ಲ. ಆ ಚಂದ್ರೇಗೌಡ ಬದುಕಿರೋ ಗಂಟ ನಮ್ಮೂರ್ ಗುಳ್ಗಾಲ ಇಲ್ಲ ಕಣವ, ಇಲ್ಲ. ಕೃಷ್ಣ ಹುಟ್ಟಿದ ಕೂಡ್ಲೆ ನಂದ್ ಗೋಕುಲಕ್ಕೆ ತಗೊಂಡೋಗಿ ಬೆಳೆಸ್ದಂಗೆ ನಮ್ಮೂರಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳನ್ನ ಬೇರೆ ಕಡೆ ತಗೊಂಡೋಗಿ ಬೆಳೆಸ್ಬೇಕು ಕಣವ. ಇದು ನಮ್ಮ ಪಾಳಿನ ಹಣೆ ಬರಹ ಕಣವ, ಹಣೆ ಬರಹ. ಯಾಕಿಷ್ಟೊಂದು ಹೆದರ್ಕೋತೀರಾ? ನಾಗರಹಾವಂಗಿರೋ ನಾಗ ಇಲ್ವಾ? ಇದಾನವ, ಇದಾನೆ. ಆದ್ರೆ ಹೆಡೆ ಎತ್ತಿ ಬುಸ್ಕುಟ್ಟಿರೋ ಹಾವನ್ನ ಬುಟ್ಟಿಲು ಮಾಡಬಿಟ್ಟವ್ರೆ. ರಕ್ತ ಕುಡಿಯಕ್ಕಾದಿರೋ ಸಿಂಹನ ಪಂಜರದಲ್ಲಿ ಕೂಡ ಹಾಕ್ಬಿಟ್ಟವ್ರೆ. ಆ ಗೌಡ ಮಾಡೋ ಅನ್ಯಾಯಕ್ಕೆ ನಾಗಣ್ಣ ತಾನೆ ಏನ್ ಮಾಡ್ತಾನವ್ವ? ಏಯ್, ಕೆಲ್ಸಕ್ಕೆ ಬರ್ದಿರೋ ಜಮೀನ ಏನೋ ಕಣ್ಣೀರಾಗ್ದೆ ಅಂತ ನಮ್ ಗೌಡ್ರು 4,000 ರೂಪಾಯಿ ಕೊಟ್ಟು ಕೊಂಡ್ಕೊಂಡ್ರೆ ಇಲ್ವೋ? ಅಯ್ಯೋ ಇಲ್ಲಪ್ಪ, ಆ ಜಮೀನ್ ನಾನು ಮಾರಿಲ್ಲ.
ನಾನು ಅಡಮಾನಕ್ಕಿಟ್ಟಿರೋದು ಗೌಡ್ರಿಗೆ ಅಡಮಾನಕ್ಕಿಟ್ಟಿರೋದು ಕಣ್ರಪ್ಪ. ಯಾಕ್ಲಾ ಸುಳ್ಳು ಬೊಗಳ್ತಿ? ನೀನ್ ಬರ್ಕೊಟ್ಟಿರೋ ಪತ್ರ ಇಲ್ಲೇ ಐತೆ, ಬೇಕಾದ್ರೆ ಓದಿಸ್ಕೊ. ರಂಗಪ್ಪ, ನೀನು ಕೈಪತ್ರಕ್ಕೆ ಹೆಬ್ಬೆಟ್ಟು ಹೊತ್ತಿರೋದು ನಿಜ? ಸುಳ್ಳು ಮೇಷ್ಟ್ರೆ, ಸುಳ್ಳು. ಯಾವ ರಾಣೆಗೂ ಹೇಳ್ತಾ ಇದ್ದೀನಿ, ನಾನು ಆ ಜಮೀನ್ ಮಾರಿಲ್ಲ ಮೇಷ್ಟ್ರೆ. ಕುರಿತಿರೋ ಕರ್ಪೂರ ಮುಟ್ಟಿ ಪ್ರಮಾಣ ಮಾರಿ ಹೇಳ್ತೀನ್ರಪ್ಪ, ನಾನು ಆ ಜಮೀನ್ ಮಾರಿಲ್ಲ, ಮಾರಿಲ್ಲ. ಹಂಗಾರೆ ನಾವ್ ಹೇಳಿದ್ದೆಲ್ಲ ಸುಳ್ಳಲ್ಲ? ಹೌದು, ನೀವೇ ಸುಳ್ಳು ಬೊಗಳ್ತಾ ಇರೋದು. ನಮ್ಗೆ ಓದು ಬರಕ್ಕಿಲ್ಲ ಅಂತ ಗೌಡ್ರು ಇಂತ ಮೋಸನ ಮಾಡೋದು. ಅಯ್ಯೋ ದ್ಯಾವ್ರೆ, ನಾನ್ ಮುಳುಗೋದೆ ಕಣ್ರಪ್ಪ. ನನ್ನಂತ ಬಡವನ ಹೊಟ್ಟೆ ಮೇಲೆ ಹೊಡೆದಿರೋ ನಿಮ್ ಗೌಡನ ಮನೆ ಯಕ್ಕು ಚೊಯ್ತಾನೆ, ಅವನ ಮನೆ ಸರ್ವನಾಶನ ಆಗೋಗ್ತಾನೆ, ನೋಡ್ತಾ ಇರಿ. ರಂಗಪ್ಪ, ಯಾವ್ರಂತ ನಮ್ ಗೌಡ್ರನ್ನ ಬಾಯಿಗೆ ಬಂದಂಗ್ ಬಗ್ಗೆಲ್ಲ ಈಗ ನೀನು ಹೊಡಿತೀರೇನ್ರು? ಹೊಡಿರು. ನಮ್ ದ್ಯಾವ್ರು ನಾಗಣ್ಣ ಬಂದ್ರೆ ನಿಮ್ ಚರ್ಮ ಸುಲ್ದು ಚಪ್ಪಿ ಮಾಡ್ಕೊಂಡ್ಬಿಡ್ತಾನೆ, ಹೊಡಿರು. ನಾಗಣ್ಣ, ನಾಗಣ್ಣ, ನಾಗಣ್ಣ ಬಂದ್ಯಾ ನನ್ನಪ್ಪ? ಒಳ್ಳೆ ಸಮಯಕ್ಕೆ ಬಂದ್ಬಿಟ್ಟೆ ನಾಗಣ್ಣ, ಒಳ್ಳೆ ಸಮಯಕ್ಕೆ ಬಂದ್ಬಿಟ್ಟೆ. ಪಂಚಾಯತಿ ಕಟ್ಟೆ ಮಧ್ಯೆ ಬರ್ತೀಯಲ್ಲ, ಹಳ್ಳೆಗಾರನೇನ ನೀನು? ಬೋರ ಎಲ್ಲ ನೋಡ್ತೀಯ, ತೊಳ್ಳಗಾಕ ಅವನ್ನ. ಬೇಡ, ವಿಷ ಕರ್ಕೊಂಡು ಆದ್ರಾಗು, ಹಾಕು ನನ್ನ ಮಕ್ಕಳಿಗೆ. ಗೌಡ್ರೆ ಪಂಚಾಯತಿ ಕಟ್ಟನಾಗ ಆ ನಾಗ ನಮ್ಮವ್ರನ್ನೆಲ್ಲ ದನ ಬಡ್ದಂಗ್ ಬಿಡ್ತಾನೆ ಗೌಡ್ರೆ. ಇವತ್ತ ನಾಗನ್ ಗತಿ ಮುಗಿಸ್ತೇ ಬಿಡಲ್ಲ. ನಡೆಯೋ ಹೋಗೋಣ. ದೇವ್ರೆ, ಆ ನಾಗನ್ಗೆ ಏನು ಆಗ್ದಾಗೆ ನೀನೇ ಕಾಪಾಡ್ಬೇಕಪ್ಪ.